ಕುಮಾರ್ ಜೈನ್ ಅಂತಂತಿದ್ರು. ಅವರು ಒಂದೇ ತಿಂಗಳಲ್ಲಿ ಬಂದು ಅಲ್ಲಿ ಅವಾಗ ಕನೋಜಿ ಅಂತ ಹೇಳಿ ಒಬ್ರು AW ಇದ್ರು. ಆ ಲಿಸ್ಟ್ ಒಳಗೆ ಬಂತು ನಮ್ದು ಬ್ರಿಡ್ಜ್, ಮಹಿಷವಾಡಿ ಬ್ರಿಡ್ಜ, ಸೇಮ್ ಟೈಮ್ ಧವಳೇಶ್ವರ ಬ್ರಿಡ್ಜ. ಏಪ್ರಿಲ್ 2014ರಲ್ಲಿ ಇದು ಲಿಸ್ಟ್ ಒಳಗೆ ಬಂತು. ಆ ಲಿಸ್ಟ್ ಕಾಪಿ ನನ್ನ ಕಡೆ ಇತ್ತು, ಕಳಿಸಿದ್ದಾರೆ ಅವರು. ಉಮಾಶ್ರೀ ಅಮ್ಮನವರಿಗೆ ತುಂಬು ಹೃದಯದಿಂದ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅಷ್ಟರೊಳಗೆ ಹಿಪ್ಪರಗಿ ಬ್ಯಾರೇಜ್ದ ನಿತ್ತಂತ ನೀರು KNNL ಅಡಿಯಲ್ಲಿ ಬರ್ತದೆ. ಆ ಟ್ರಾನ್ಸ್ಫರ್ ಆಗೋದು ಅಥವಾ ಕೆಲವರು ಈ ಕಡೆ ಲಕ್ಷಣ ಕೊಡಲಿಲ್ಲ, ತಗೊಂಡ್ಮೇಲೆ ನಮ್ಗೆ ಹಣ ಬರಲಿಲ್ಲ ಅಂದ್ರೆ ಹೆಂಗೆ ಮಾಡೋದು, ಯಾರು ಜವಾಬ್ದಾರಿ ತಗೋತೀರಿ ಅನ್ನೋಂಥ ಮಾತು ಬಂದು ಅಧಿಕಾರಿಗಳನ್ನು ತರಾಟೆಗೆ ತಗೊಟ್ಕೊಂಡು ಅದ್ರ ಭೂ ಸ್ವಾಧೀನ ಮಾಡ್ಕೋರಿ ಅಂತ ಹೇಳಿ ಇಮಿಡಿಯೇಟ್ಲಿ ಒಂದು ಆರ್ಡರ್ ಮಾಡಿದರು. ಸೊ ಆ ಇಲಾಖೆಯವ್ರು ಬರ್ಬೇಕ್ರಿ, ಹಿಂಗೆ ಆಗ್ಬೇಕ್ರಿ, ಹಂಗೆ ಆಗ್ಬೇಕ್ರಿ ಅಂತೇಳಿ ನಮ್ಮ ಜಾರಕಿಹೊಳಿ ಸಾಹೇಬ್ರಿಗೂ ಹೇಳಿ, ತಿಮ್ಮಾಪುರ ಸಾಹೇಬ್ರಿಗೂ ಹೇಳಿಸಿ, ಇದ್ರ ಜೊತೆ ಸಿದ್ದು ಕೊಣ್ಣೂರು ಅವರು ಸೇಮ್ ಟೈಮ್ ಸಿದ್ದು ಸೌದಿ ಸಾಹೇಬ್ರ ಮನೆಗೂ ಹೋಗಿ ಹೇಳಿ ಒಂದಿಟ್ಟು ಬೇಗ ಆಗುವಂಗೆ ತ್ವರಿತವಾಗಿ ಅದನ್ನು ಕಾರ್ಯರೂಪಕ್ಕೆ ಬರುವಂಗೆ ಮಾಡಿರಿ ಸರ್ ಅಂತಂದು ಅವ್ರಿಗೆ ಹೇಳಿ, ಲಕ್ಷ್ಮಣ್ ಸೌದಿ ಅವ್ರ ಮನೆ ತನಕ ಹೋಗಿ ಅವ್ರಿಗೆ ಒತ್ತಾಯ ಮಾಡಿ ಹೇಳಿ ಸಕಾರಾತ್ಮಕ ಸ್ಪಂದಿಸಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅಂತ ಯಾವಾಗ ಪ್ರಾರಂಭ ಆತ್ರಿ ಇದು ಅನುಮೋದನೆ ಯಾವಾಗ? ಇದು ಅನುಮೋದನೆ ಯಾವಾಗ ದೊರೀತು? ಇದು ನವೆಂಬರ್ 2013ರಲ್ಲಿ 22ನೇ ತಾರೀಕು ನನಗೆ ಅಂದಾಜು ಪ್ರಕಾರ ಅಮ್ಮವ್ರಿಗೆ ಮನವಿ ಕೊಟ್ಟಿವಿ. ಅದೇ ತಿಂಗಳಲ್ಲೇನು ಸೇಮ್ ನಮಗೆ DC ಅವ್ರಿಗೆ ಹೋಗಿ ಭೇಟಿಯಾಗಿನೂ ಕೊಟ್ಟಿದ್ದೀವಿ. ಒಂದು ಕಡತ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಅವಾಗ ಮನೋಜ್ ಕುಮಾರ್ ಜೈನ್ ಅಂತಂತಿದ್ರು. ಅವರು ನೋಡಿ ಭಾಳ ಖುಷಿಪಟ್ಟರು. ಒಳ್ಳೆಯ ಯೋಜನೆ ಐತ್ರಿ, ನಾ ಅನುಮೋದನೆ ಮಾಡ್ತೀನಿ ಅಂತ ಹೇಳಿ ಅವರು ಅಸೆಸ್ಮೆಂಟ್ ಮಾಡಲಿಕ್ಕೆ ಅದು ಕಳಿಸ್ತೀನಿ ಅಂತಂದು ನನಗೆ ಅವಾಗೂ ಆಶ್ವಾಸನೆ ಕೊಟ್ಟರು. ಅದೇ ರೀತಿನೂ ಅವ್ರು ನಡ್ಕೊಂಡ್ರು. ಒಂದೇ ತಿಂಗಳಲ್ಲಿ ಬಂದು ಅಲ್ಲಿ ಅವಾಗ ಕನೋಜಿ ಅಂತ ಹೇಳಿ ಒಬ್ಬರು AW ಇದ್ರು. ಅವ್ರು ಬಂದು ನನಗೆ ಫೋನ್ ಮಾಡಿ ಅವನ್ನೆಲ್ಲ ಫೋಟೋ ಕ್ಲಿಕ್ ಮಾಡಿಕೊಂಡು ಏನೇನು ಬೇಕು ಅನ್ನೋದು ಹೇಳಿ ವಿಸ್ತೃತ ವರದಿಯನ್ನು ಸಲ್ಲಿಸಕ್ಕೆ ಅವ್ರಿಗೆ ಹೇಳಿದ್ದಕ್ಕಾಗಿ ಅವ್ರು ಬಂದರು. ಸೇಮ್ ಟೈಮ್ ಮೇಡಮ್ಗೂ ಹೋಗಿ ಕೊಟ್ಟಿದ್ದೀವಿ. ಅವರು ಫೋನ್ ಮಾಡಿ ಹೇಳಿದರು. ಆ ಟೈಮ್ನಾಗ ಅದರ ಇಂಪ್ಲಿಮೆಂಟ್ ಆಗಿ 3 ತಿಂಗಳಲ್ಲಿ ಆ ಲಿಸ್ಟ್ ಒಳಗೆ ಬಂತು ನಮ್ದು ಬ್ರಿಡ್ಜ್, ಮಹಿಷವಾಡಿ ಬ್ರಿಡ್ಜ, ಸೇಮ್ ಟೈಮ್ ಧವಳೇಶ್ವರ ಬ್ರಿಡ್ಜ. ಸೊ ಟೋಟಲ್ ಇಡೀ ಕರ್ನಾಟಕದಾಗ 164 ಮೇಜರ್ ಬ್ರಿಡ್ಜ್ಗಳು, ಟೋಟಲ್ ಬ್ರಿಡ್ಜ್ಗಳು ಸ್ಯಾಂಕ್ಷನ್ ಆಗಬೇಕಾಗಿತ್ತು. ಅದಕ್ಕಾಗಿ ಇದಕ್ಕೊಂದು ಬೇರೆನೇ ಪ್ಲ್ಯಾನ್ ಮಾಡೋಣ ಅಂತಂದು ಹೇಳಿ ಸರ್ಕಾರದಿಂದ ಒಂದು ನಿರ್ಣಯ ಬಂತು. ಬೇರೆ ಪ್ಲ್ಯಾನ್ ಅಂದರೆ ಒಂದು ಎಲ್ಲೇ ಬೇಕಾದ 2 ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡೋದು ಬೇಡ, ಇಡೀ 164 ಬ್ರಿಡ್ಜ್ಗಳನ್ನು ತೆಗೆದುಕೊಂಡು ಅದಕ್ಕೊಂದು ಬೇರೆನೇ ಪ್ಲ್ಯಾನ್ ಮಾಡಿ, ಬೇರೆ ಅನುದಾನ ತೆಗೆದುಕೊಂಡು, ಬೇರೆ ಲೋನ್ ಮಾಡಿ ನಾಬಾರ್ಡ್ ಯೋಜನೆಯಿಂದ ಅಡಿಯಲ್ಲಿ ಇದನ್ನು ಸ್ಯಾಂಕ್ಷನ್ ಮಾಡಿಕೊಂಡ್ರು. ಏಪ್ರಿಲ್ 2014ರಲ್ಲಿ ಇದು ಲಿಸ್ಟ್ ಒಳಗೆ ಬಂತು. ಆ ಲಿಸ್ಟ್ ಕಾಪಿ ನನ್ನ ಕಡೆ ಇತ್ತು, ಕಳಿಸಿದ್ದಾರೆ ಅವರು. ಇದನ್ನಾಗಿದ್ದಾಗ ನಮಗೆ ಭಾಳ ಸಂತೋಷ ಆಗಿತ್ತು. ಈ ನಿಟ್ಟಿನಲ್ಲಿ ನಾನು ಕ್ಷೇತ್ರದ ಜನತೆಯ ಪರವಾಗಿ ಉಮಾಶ್ರೀ ಅಮ್ಮನವರಿಗೆ ತುಂಬು ಹೃದಯದಿಂದ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದು ವಾಸ್ತವವಾಗಿ ಕಾರ್ಯಾರಂಭ ಯಾವಾಗ ಮಾಡಿದ್ರಿ? ಎಸ್ ಸರ್. ಇದಾದ್ಮೇಲೆ 2014-15ಕ್ಕೆ ನಿಮಗೆ ಗೊತ್ತಿದ್ದಂಗೆ ಫ್ಲಡ್ ಬಂತ್ರಿ. ಫ್ಲಡ್ ಬಂದಾಗ ಎಲ್ಲ ಮತ್ತು ಕಾರ್ಯರೂಪಕ್ಕೆ ಬರುವಂಥ ಈ ಕಾಮಗಾರಿಗಳು ಎಲ್ಲ ನಿಂತುಬಿಟ್ಟು. ಇಲ್ಲ ಈ ಕೃಷ್ಣಾ ನದಿ ತಟದಲ್ಲಿರುವ ಎಲ್ಲ ಸೇತುವೆಗಳನ್ನು ಎಲ್ಲ ಕಾರ್ಯಾರಂಭನೂ 2 ವರ್ಷವರೆಗೆ ಪೂರ್ಣ ಆಗಲಿಲ್ಲ. ಸೇಮ್ ಟೈಮ್ 2013ರ ನಂತರ ಭೂ ಸ್ವಾಧೀನ ಇದು ಲಾ ಬಂತು ಒಂದು, ಅದು ಇಂಪ್ಲಿಮೆಂಟ್ ಆಗೋಕ್ಕೂ ಲೇಟ್ ಆಯಿತು. ಲೇಟ್ ಆದ ನಂತರ ಫ್ಲಡ್ ಬಂತು. ಫ್ಲಡ್ ಆದಮೇಲೆ ಅದನ್ನು ಮತ್ತೊಮ್ಮೆ ರೀಸ್ಟ್ರಕ್ಚರ್ ಮಾಡಬೇಕು ಅಂತಂದು ಹೇಳಿ ಬಂತು. ಅಷ್ಟರೊಳಗೆ ಹಿಪ್ಪರಗಿ ಬ್ಯಾರೇಜ್ದ ನಿತ್ತಂತ ನೀರು KNNL ಅಡಿಯಲ್ಲಿ ಬರ್ತದೆ. ಆ ನೀರು ಎಲ್ಲೆಲ್ಲಿ ನಿಲ್ತದಲ್ಲ ಅವ್ರಿಗೆ ರೈತರ ಅನುದಾನ ಬಂದಿರಲಿಲ್ಲ. ಅದ್ರ ಸಲುವಾಗಿ ಮತ್ತು ತಡೆಗಳದು. ಈ ಹಂತವಾಗಿ ಹಿಂಗೆ ಕೆಲವೊಂದು ತಾಂತ್ರಿಕ ತೊಂದರೆಗಳು ಮತ್ತು ಅಷ್ಟರೊಳಗೆ ಏನಾಗ್ಬಿಡ್ತು, ಅನ್ಸ್ಟೇಬಲ್ ಗೌರ್ಮೆಂಟ್ಸು ಮತ್ತು ಅಧಿಕಾರಿಗಳು ಸ್ವಲ್ಪ ಜಾಸ್ತಿ ಟ್ರಾನ್ಸ್ಫರ್ ಆಗೋದು, ಅಥವಾ ಕೆಲವರು ಈ ಕಡೆ ಲಕ್ಷಣ ಕೊಡಲಿಲ್ಲ. ಸಾಕಷ್ಟು ಬಾರಿ ಹೋಗಿ ಭೇಟಿಯಾಗಿ ಅವ್ರ ತನಕ ಹೋಗಿ ಕೇಳಿದ್ರು ಹೆಚ್ಚಿನ ಮುತುವರ್ಜಿ ವಹಿಸಲಿಲ್ಲ. ಯಾಕಂದ್ರೆ 3-4 ಇಲಾಖೆಗಳು ಅಡಿಯಲ್ಲಿ ಬರೋ ಲೋಕೋಪಯೋಗಿ ಒಳ ಬಂದರು ಇಲಾಖೆಗಳು ಮತ್ತು ಇದು KRDACLದ ಕರ್ನಾಟಕ ರಸ್ತೆ ಅಭಿವೃದ್ಧಿ ಡಿಪಾರ್ಟ್ಮೆಂಟು, ಹಿಂಗೆ 4-5 ಇಲಾಖೆಗಳನ್ನು ಒಂದುಗೂಡಿಸಿ ಒಂದು ನಿರ್ಣಯಕ್ಕೆ ಬರೋಕೆ ಭಾಳ ತೊಂದರೆ ಆಗಕತ್ತಿತ್ತು. ಹಲವಾರು ಬಾರಿ ಇದನ್ನು ನಾವು ಒತ್ತಡವನ್ನು ಇಲ್ಲಿ ಇರುವಂಥ ಒಂದು 3-4 AC ಚೇಂಜ್ ಆಗಿ ಹೋದರು ಜಮಖಂಡಿನಿಂದ. ಎಲ್ಲರಿಗೂ ಹೋಗಿ ಹೇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಏನಾಯ್ತು, ರೈತರಿಗೆ ಸರಿಯಾಗಿ ಹಣ ಬರಂಗಿಲ್ಲ ಅನ್ನುವಂಥದ್ದೊಂದು ರೈತರಲ್ಲಿ ಅದು ಆತಂಕ ಐತೆ. ಯಾಕಂದ್ರೆ ಹಿಪ್ಪರಗಿ ಬ್ಯಾರೇಜ್ ಹಿನ್ನೀರಿಂದ ಬಂದಿರಲಿಲ್ಲ ಹಣ ಅವರಿಗೆ. ಅದಕ್ಕೆ ಅವ್ರು ಏನಂದ್ರು, ಸರ್ ನಮಗೆ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸ್ವಲ್ಪ ಸಹಕಾರ ಕೊಡ್ರಿಪ್ಪ ಆಗ್ತೈತಿ ಅಂದ್ರೆ. ಹೆಂಗೆ ಸಹಕಾರ ಕೊಡೋಣ ಸರ್, ನಮ್ಮ ಹಣ ಭೂಮಿ ತೊಗೊಂಡ್ಮೇಲೆ ನಮ್ಗೆ ಹಣ ಬರಲಿಲ್ಲ ಅಂದ್ರೆ ಹೆಂಗೆ ಮಾಡೋದು, ಯಾರು ಜವಾಬ್ದಾರಿ ತೊಗೋತೀರಿ ಅನ್ನೋಂಥ ಮಾತು ಬಂದು. ಅದಕ್ಕಾಗಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ
ಸ್ವಲ್ಪ ನೇರ ಖರೀದಿಗೆ ಆಗ್ತದೆ ಏನಂತ ಹೇಳಿ ಪ್ರಯತ್ನ ಮಾಡ್ತೀವಿ. ಸಂತೋಷ್ ಕಾಂಬೌಂಡ್ ಸರ್ ಇದ್ರು ಅವಾಗ, AC ಅವರು ಭಾಳ ಪ್ರಯತ್ನ ಪಟ್ಟರು AC ಅವ್ರ ಕಡೆ ಹೋದಾಗ. ಅವರು ಮುಂದಿತ್ತು ಎಲ್ಲ ಸ್ಟಡಿ ಮಾಡಿಕೊಂಡು ಅವ್ರಿಗೆ ಮಾಡಿ ನಾ ಇಷ್ಟು ಕೊಡ್ತೀನಿ ಅಂತ ಹೇಳಿ ಒಂದು ಅಂದಾಜು ನಮಗೆ ರೇಟ್ ಹೇಳಿದ್ರು ರೈತರಿಗೆ. ಅವರು ಒಪ್ಕೊಂಡ್ರು. ಅಲ್ಲಿ ಒಪ್ಕೊಂಡು ಬಂದಮೇಲೆ ಮತ್ತೇನೋ ಒಂದು ಸ್ವಲ್ಪ ಅವ್ರವರಲ್ಲೇ ಭಾಳ ಜನ ರೈತರು ಇಲ್ಲ, ಒಬ್ರು ಬೇಡನವರು ಒಬ್ರು ಬೇಕನವರು, ಹಿಂಗಾಗಿ ಅದು ಮತ್ತೆ ನೇರ ಖರೀದಿ ಮುಗಿದು ಹೋಯ್ತು. ಮತ್ತೆ ಹೋಗಿ ನಾವು ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಹೋಗಿ ಭೇಟಿಯಾದೀವಿ, ಸರ್ ಹಿಂಗಾಗೈತಿ ಅಂತಂದೇಳಿ. ಅದಕ್ಕಾಗಿ ಅವರು ನೇರ ಖರೀದಿ ಅಂದರೆ 2 ವರ್ಷ ಟೈಮ್ ಪಾಸ್ ಮಾಡಿರಿ, ಇದು ನೇರ ಖರೀದಿ ಆಗೋದಿಲ್ಲ, ನೀವು ಇಲ್ಲಿವರೆಗೆ ಬಿಡಬಾರ್ದಾಗಿತ್ತು ಅಂತ ಹೇಳಿ ಅಧಿಕಾರಿಗಳನ್ನು ತರಾಟೆಗೆ ತಗೊಟ್ಕೊಂಡು ಅದ್ರ ಭೂ ಸ್ವಾಧೀನ ಮಾಡ್ಕೋರಿ ಅಂತ ಹೇಳಿ ಇಮಿಡಿಯೇಟ್ಲಿ ಒಂದು ಆರ್ಡರ್ ಮಾಡಿದರು. ಅದಾದ ನಂತರ ಆರ್ಡರ್ ಪಾಸ್ ಆದ ನಂತರ ಎಲ್ಲ ರೈತರಿಗೆ ಬರಬೇಕಾಗಿತ್ತು, ಬಟ್ ಅದ್ರೂ ವಿಳಂಬ ಆಗತ್ತಿತ್ತು. ಅದಾದ ನಂತರ ಕೋವಿಡ್ ಬಂತು, ಆಮೇಲೆ ಸರ್ಕಾರ ಚೇಂಜ್ ಆಯ್ತು, ಮತ್ತು ಅದು ನೆನೆಗುದಿಗೆ ಬಂತು. 2019 ಕೋವಿಡ್ ಬಂತ, 2-3 ಇಯರ್ಸ್ ಹಿಡಿಯಲಿಲ್ಲ. ಅದಾದ ನಂತರ 2023ಗೆ ನಮಗಂತೂ ನಮ್ಮ ಕ್ಷೇತ್ರದ ಜನತೆಗೆ ಒಟ್ಟು ಮಿಕ್ಕಿ ಹೋಗ್ಬಿಟ್ಟಿತ್ತು. ಭಾಳ ಇದಾಗತ್ತೆ. ಇಷ್ಟು ನಿರ್ಲಜ್ಜವಾಗಿ ನೀವು ಅದನ್ನು ನೆನಗುದಿಗೆ ಯಾಕೆ ಬಿಟ್ಟರಿ ಅಂತಂದು ಹೇಳಿ ನಾವು ಇನ್ನು ಪ್ರತಿಭಟನೆಗೆ ಸಜ್ಜಾದೀವಿ. 1-2 ಸಲ ಮೀಟಿಂಗ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಒಮ್ಮೆ ಪ್ರತಿಭಟನೆ ಇಳೋದು ಬೇಡ, ಇನ್ನೊಂದು ಸಲ AC ಅವ್ರನ್ನ ಕರ್ಕೊಂಡು ನದಿ ಮೇಲೆನೇ ಎಲ್ಲರೂ ಬರಲಿ ಅಂತಂದು ಹೇಳಿ ಅಲ್ಲಿ ಮಾಡಿದಾಗ ಮತ್ತು ಅವ್ರು ಬಂದು ಇಲ್ಲ ಭೂ ಸ್ವಾಧೀನ ವಿಳಂಬ ಆಗೈತಿ, ನಾವು ಭೂ ಸ್ವಾಧೀನ ಮಾಡಿಕೊಂಡು ಅವರಿಗೆ ಹಸ್ತಾಂತರ ಮಾಡ್ತೀವಿ ಅಂಥೇಳಿ ಸಂತೋಷ್ ಕಾಂಬೌಂಡ್ ಅವ್ರು ನಮಗೆ ಮಾತು ಕೊಟ್ಟು ಹೋದರು ಮತ್ತೊಮ್ಮೆ. ಅದಾದಮೇಲೂ ಆಗಲಿಲ್ಲ. ಅದಕ್ಕಾಗಿ ಮತ್ತೆ ನಾವು 2-3 ಸಲ ಮತ್ತೆ ಕೇಳಿದಾಗನ ಇದೇ ಉತ್ತರಗಳು ಬರಾಕತ್ತು. ಆ ಇಲಾಖೆಯವ್ರು ಬರ್ಬೇಕ್ರಿ, ಹಿಂಗೆ ಆಗ್ಬೇಕ್ರಿ, ಹಂಗೆ ಆಗ್ಬೇಕ್ರಿ ಅಂತೇಳಿ. ನಾ ಅಭಿಯಂತರ ಅವರು ಪ್ರೊಜೆಕ್ಟ್ ಮ್ಯಾನೇಜರ್ ವೇಣುಗೋಪಾಲ್ ಅವ್ರು ಅದಾರ, ಅವ್ರಿಗೆ ಭಾಳ ಒತ್ತಡ ಹೇಳಿದ್ವಿ, ತರಾಟೆಗೆ ತೊಗೊಂಡಿವಿ. ಅವರು ಇಲ್ಲ ಸರ್ ನಮಗೆ ಭೂಮಿ ಒದಗಿಸ್ಕೊಡ್ರಿ, ನನ್ನ ಕೆಲಸ ಅದನ್ನು ನಾ ಮಾಡ್ತೀನಿ ಅಂತ ಅವ್ರು ಹೇಳ್ತಾಯಿದ್ರು. ಆಮೇಲೆ ಕೆಲವೊಂದು ತೊಂದರೆಗಳೇನಂದ್ರೆ ಆ ಕಡೆ ಈ ಕಡೆ ಒಡ್ಡು ಹಾಕಿದ್ರೆ ನೀರು ನಿಲ್ತದ ಜಮೀನೊಳಗೆ ಅಂತಂದು ಹೇಳಿ ಅದು ಪ್ರಾಬ್ಲಮ್ ಆಗಿತ್ತು. ಅದಕ್ಕಾಗಿ ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಿ ಅದರಲ್ಲಿ ವೆಂಟ್ ಅಂದರೆ ಕಮಾನ್ಗಳನ್ನು ಮಾಡಲಿಕ್ಕೇನೂ ಅಭಿಯಂತರಿಗೆ ಹೇಳಿ ಮಾನ್ಯ ನಮ್ಮ ಜಾರಕಿಹೊಳಿ ಸಾಹೇಬ್ರಿಗೂ ಹೇಳಿ, ತಿಮ್ಮಾಪುರ ಸಾಹೇಬ್ರಿಗೂ ಹೇಳಿಸಿ, ನಾ ಇದ್ರ ಜೊತೆ ಸಿದ್ದು ಕೊಣ್ಣೂರು ಅವರು ಬಂದು ಅವ್ರಿಗೂ ತಿಳಿ ಹೇಳಿ ಬೆಳೆಸಿ, ಅವರು ಒಂದು 2-3 ಸಲ ನಮ್ಮನ್ನ ಇಂಜಿನಿಯರ್ ಕರ್ಕೊಂಡು ಬಂದು ಅವ್ರ ಜೊತೆ ವಿಸ್ತೃತ ಒಂದು ಚರ್ಚೆ ಮಾಡಿ, ಸೇಮ್ ಟೈಮ್ ಸೌದಿ ಸಾಹೇಬ್ರ ಮನೆಗೂ ಹೋಗಿ ಹೇಳಿ ಒಂದಿಟ್ಟು ಬೇಗ ಆಗುವಂಗೆ ತ್ವರಿತವಾಗಿ ಅದನ್ನು ಕಾರ್ಯರೂಪಕ್ಕೆ ಬರುವಂಗೆ ಮಾಡಿರಿ ಸರ್ ಅಂತಂದು ಅವ್ರಿಗೆ ಹೇಳಿ, ಲಕ್ಷ್ಮಣ್ ಸೌದಿ ಅವ್ರ ಮನೆ ತನಕ ಹೋಗಿ ಅವ್ರಿಗೆ ಒತ್ತಾಯ ಮಾಡಿ ಹೇಳಿ ಬಂದಿದ್ದೀವಿ. ಇವೆಲ್ಲರೂ ಕಡೆ ಹೋಗಿ ಹೇಳಿದಾಗ್ಯೂ ಕೂಡ ಅದೊಂದು ಸ್ವಲ್ಪ ನಿರ್ಲಕ್ಷ್ಯಕ್ಕನ ಒಳಗಾಗಿತ್ತು. ಇಷ್ಟೆಲ್ಲ ಮಾಡಿದ್ಮೇಲೆ ಹಿಂಗೆ ಆಗ್ತದಪ್ಪ ಅಂತಂದು ಹೇಳಿದಾಗ ನಾವೆಲ್ಲ ಊರವ್ರನ್ನ ಕರೆದು ಇದಕ್ಕೊಂದು ಪ್ರತಿಭಟನೆ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿದ್ವಿ. ಅವಾಗ ನಾನು ಪ್ರಥಮವಾಗಿ ನಿರ್ಧಾರ ತೊಗೊಂಡಿದ್ದು, ನಾನಾ ಉಪವಾಸ ಸತ್ಯಾಗ್ರಹ ಕೂಡ್ತೀನಿ, ಒಂದು ಸ್ವಲ್ಪ ದಿನ ಕಾಲಾವಕಾಶ ಕೊಡೋನು, ಕೇಳೋನು, ಇಲ್ಲ ಅಂದ್ರೆ ಹಿಂಗೆ ಕೂಡೋದು ಅಂತ ನಿರ್ಧಾರ ಮಾಡಿದ್ದೆ. ಅದೇ ಪ್ರಕಾರವಾಗಿ ನಾನು ಡಿಸೆಂಬರ್ 2ನೇ ವಾರದಲ್ಲಿ ಉಪವಾಸ ಸತ್ಯಾಗ್ರಹ ಕುಳಿತೆ. ಅದ್ರ ಜೊತೆ ಊರಿನ ಎಲ್ಲ ಗಣ್ಯಮಾನ್ಯರು, ಹಿರಿಯರು, ಆಮೇಲೆ ನನ್ನ ಗೆಳೆಯರು, ಎಲ್ಲ ಪಕ್ಷದ ಮುಖಂಡರು, ಯಾರೂ ಒಟ್ಟು ಇದರೊಳಗೆ ಪಕ್ಷದ ಏನೂ ಸಂಬಂಧ ಇಲ್ಲ, ಧರ್ಮಾತೀತವಾಗಿ ಜಾತ್ಯತೀತವಾಗಿ ಊರು ಒಂದು ಅಭಿವೃದ್ಧಿ ಆಗಲಿ ಅನ್ನೋ ಒಂದೇ ಚಿಂತನೆ ಒಳಗೆ ಅಭೂತಪೂರ್ವ ಬೆಂಬಲ ಸಿಕ್ತು. ಎಲ್ಲರೂ ಬಂದರು, ಬೆಂಬಲ ಮಾಡಿದರು. ಯಾಕಂದರೆ ಭಾಳ ದಿನ ನೆನಗುದ್ದಿ ಬಂದು ಯಾವುದೋ ಒಂದು ಸಣ್ಣ ದೊಡ್ಡ ಬ್ರಿಡ್ಜ್ 1 ವರ್ಷನಾಗ ಮುಗಿಸ್ತಾರೆ, ಇಂಥದ್ದು ಯಾಕೆ ಮುಗಿಸಂಗಿಲ್ಲ ಅಂಥೇಳಿ ಜನರು ಆಕ್ರೋಶಕ್ಕೆ ಒಳಗಾಗಿದ್ದರು. ಅದನ್ನು ನೋಡಿ ಭಾಳ ಇದು ಸರ್ಕಾರಕ್ಕೆ ಭಯಂಕರ ಒತ್ತಡ ಬಂತು. ಸರ್ಕಾರವೇ ನಮ್ಮ ಬಳಿ ಬಂತು. 5ನೇ ದಿನಕ್ಕೆ ಸಾಯಂಕಾಲ ಬಂದರು. ಅದಕ್ಕಿಂತ ಮುಂಚೆ ಎಲ್ಲರೂ ಬಂದು ಹೋಗಿದ್ರು. ಎಲ್ಲರೂ ತಮ್ಮ ಪ್ರಯತ್ನದಿಂದ ಅಭಿಯಂತರರು ಬಂದರು, MD ಅವರು ಬಂದರು, ಬಂದರು. ನಮಗೇನು ಅನ್ಸಾಕತ್ತ, ಯಾರೋ ಬಂದು ಹೇಳೋಗ್ತಾರೆ, ನಾವು ಹೇಳಿದಂಥ ಅಭಿಯಂತರರು ನಾವು ಮರುದಿನ ಟ್ರಾನ್ಸ್ಫರ್ ಆಗಿ ಹೋಗ್ಯಾರ. ಸೊ ಹಿಂಗೆ ಆಗ್ತದಂತ ಗೊತ್ತಿದ್ದ ನಾವು ಏನು ಮಾಡಿದ್ದೀವಿ, ಇದನ್ನು ಕರೆಕ್ಟ್ ಜವಾಬ್ದಾರಿ ತೊಗೊಳ್ಳೋರು ಯಾರು, ಜಿಲ್ಲಾ ಉಸ್ತುವಾರಿಯವರು ಬರಬೇಕು, ಲೋಕೋಪಯೋಗಿ ಇಲಾಖೆ ಸಚಿವರ ಬರಬೇಕು ಅಂತ ಹೇಳಿ ಒಂದು ಹಠದಿಂದ ನಾವು ಕೂರ್ತಿದ್ದೀವಿ. ಅದೇ ರೀತಿ ಅವ್ರು ಫೋನ್ ಮಾಡಿನೂ ನಮಗೆ ತಿಳಿಸಿದ್ರು, ಬರ್ತೀವಿ ಅಂತಂದು ಅಂದಿದ್ರು. ಅದಕ್ಕಾಗಿ ಅವ್ರು ಯಾವುದೋ ಒಂದು ಸನ್ನಿವೇಶಕ್ಕೆ ಬಿಜಿ ಆಗಿದ್ದರಿಂದ ಶ್ರೀಮಾನ್ ಜಾರಕಿಹೊಳಿ ಸಾಹೇಬರು, ತಿಮ್ಮಾಪುರ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಅವರು ಇಮಿಡಿಯೇಟಾಗಿ ಡಾಕ್ಟ್ರು ಕೂತಿದ್ದಾರೆ ಅಂತಂದು ಇದು ಹೋಗಿತ್ತು, ಬಂದು ಅಟೆಂಡ್ ಮಾಡಿ ಇಡೀ ಜವಾಬ್ದಾರಿಯನ್ನು ಅವ್ರ ಮ್ಯಾಗ ತೊಗೊಂಡ್ರು. ತಿಮ್ಮಾಪುರ ಸಾಹೇಬರು ತಮ್ಮ ಜವಾಬ್ದಾರಿ ತೊಗೊಂಡು ಇದಕ್ಕೆ ಏನೇನು ಬೇಕಂತ ಕೇಳಿದಾಗ ಅಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಇಲಾಖೆಗಳ ಸಂಬಂಧಿಸಿದ ಅಧಿಕಾರಿಗಳು ಒಂದೇ ವೇದಿಕೆಯಲ್ಲಿ ಪ್ರತಿಭಟನಾಕಾರರು, ನಾವು ಒಬ್ಬನೇ ಅಲ್ಲ, ನನ್ನ ಜೊತೆ ಮತ್ತು ಇನ್ನೂ ಎಲ್ಲ ಗೆಳೆಯರು, ವೈದ್ಯರು ಮತ್ತು ಸಮಾಜ ಸೇವಕರು ಎಲ್ಲರೂ ನನ್ನ ಜೊತೆ ಕೂತಿದ್ರು. ಬನಹಟ್ಟಿ ರಬಕವಿ ಅವರು ಎಲ್ಲರೂ ಬಂದು ಕೂತಿದ್ರು, ಉಪವಾಸಿಗೆ ಕೂತಿದ್ವಿ. ಈ ಒಂದು ಒತ್ತಡಕ್ಕೆ ಮಣಿದು ಸರ್ಕಾರ ನಮ್ಮ ಬಳಿ ಬಂದು ನಮ್ದು ಏನು ಆಗುಗಳದಾವ, ಏನೇನು ಬೇಡಿಕೆಗಳದಾವ ಅಂತ ಸ್ಪಷ್ಟವಾಗಿ ಸ್ಪಂದನೆ ಮಾಡಿದರು.
ಸ್ಪಂದನೆ ಮಾಡಿಕೊಂಡು ಅದಕ್ಕೆ ಏನೇನು ಬೇಕಾಗಿತ್ತು ಅಂತ ಹೇಳಿ ನಾವು ಎಲ್ಲ ಸ್ಪಷ್ಟವಾಗಿ ಹೇಳಿದ್ದೀವಿ. ಹೇಳಿದಾಗ ಅವರು ಅದಕ್ಕೆ ಹೇಳಿ ಇಷ್ಟೇ ಕೆಲಸ ಐತಿ, ನಾವು ಮಾಡಬೇಕಾಗಿತ್ತು, ಸರ್ಕಾರನ ಎಚ್ಚರಿಸಿರಿ ಅಂತ ಹೇಳಿ ಧನ್ಯವಾದ ಹೇಳಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟ ಮೇಲೆ ನನ್ನ ನಿರಶನವನ್ನು ಅಂತ್ಯಗೊಳಿಸಿದೆ.